ಭಾರತದ ಅತ್ಯಾಪ್ತ ಸ್ನೇಹಿತ ತಾನು ಎಂಬಂತೆ ತೋರಿಸಿಕೊಳ್ತಾ ಇದ್ದಂತಹ ಅಧ್ಯಕ್ಷ ಟ್ರಂಪ್ ಕಾಶ್ಮೀರ ವಿಚಾರಕ್ಕೆ ನಾವಂತೂ ತಲೆನೇ ಹಾಕಲ್ಲ, ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಭಾರತ ಏನೆಲ್ಲ ಕ್ರಮ ಕೈಗೊಳ್ತಾ ಇದೆಯಲ್ಲ ಅದೆಲ್ಲವೂ ಸರಿಯಾಗಿದೆ ಅಂತ ಹೇಳ್ತಾ ಇದ್ದಂತಹ ಡೊನಾಲ್ಡ್ ಟ್ರಂಪ್ ಈಗ ಆಪರೇಷನ್ ಸಿಂಧೂರ ವಿಚಾರದಲ್ಲಿ ಇದ್ದಕ್ಕಿದ್ದ ಹಾಗೆ ನಾವೇ ಭಾರತ ಪಾಕಿಸ್ತಾನ ಮಧ್ಯದ ಯುದ್ಧವನ್ನು ನಿಲ್ಲಿಸಿದ್ದು ಅಂತ ಪದೇ ಪದೇ ಅನೌನ್ಸ್ ಮಾಡ್ಕೊಳ್ಳೋ ಅಂಥದ್ದು. ಅಷ್ಟೇ ಅಲ್ಲ, ಅನಂತರ ಹೋಗಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸೀಮ್ ಮುನೀರ್ ಮತ್ತು ಇತ್ತೀಚೆಗೆ ಪಾಕಿಸ್ತಾನದ ಏರ್ ಮಾರ್ಷಲ್ ಆತನನ್ನು ಕೂಡ ಪೆಂಟಗನ್ಗೆ ಕರೆಸ್ಕೊಂಡು ಮಾತನಾಡಿರೋ ಅಂಥದ್ದು. ಹಾಗಾದರೆ ಏನಾಗತ್ತೆ? ಕೆಲವು ಅನುಮಾನಗಳಿದ್ವು. ಕೆಲವರು ಹೇಳ್ತಾ ಇದ್ರು ಚೀನಾದ ಆ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಏನು ನೆಲ ಕಚ್ಚುತ್ತಲ್ಲ ಸಂಪೂರ್ಣವಾಗಿ, ಈಗ ಪಾಕಿಸ್ತಾನ ಅಮೆರಿಕದ ಆಶ್ರಯ ಪಡ್ಕೊಂಡು ಅನಿವಾರ್ಯವಾಗಿ ಅಮೆರಿಕದ ಆಶ್ರಯಕ್ಕೆ ಮೊರೆ ಹೋಗಿ ಹೊಸ ಏರ್ ಡಿಫೆನ್ಸ್ ಸಿಸ್ಟಮ್ ಏನಾದರೂ ಪಡ್ಕೊಳ್ಳೋಕ್ಕೆ ಅವ್ರು ಇದನ್ನೆಲ್ಲ ಮಾಡ್ತಿದ್ದಾರಾ, ಇನ್ನಷ್ಟು ಶಸ್ತ್ರಾಸ್ತ್ರಗಳನ್ನು ಅಂದರೆ ಚೀನಾ ನಂಬಿ ಕೆಟ್ವಿ ನಾವು ಅಂತ ಮತ್ತೆ ವಾಪಸ್ ಅಮೆರಿಕಾದ ಕಾಲು ಹಿಡಿಯೋಕ್ಕೆ ಹೋಗಿದೆಯಾ? ಹಾಗಾದರೆ ಅಮೆರಿಕ ಅವ್ರಿಗೆ ಹೊಸ ಶಸ್ತ್ರಾಸ್ತ್ರಗಳನ್ನು ಕೊಟ್ಟು ಬಿಡತ್ತಾ? ಹೀಗೆಲ್ಲ ಸಾಕಷ್ಟು ವಿಶ್ಲೇಷಣೆಗಳು ಕೇಳಿಬರ್ತಾ ಇತ್ತು. ಸೊ ಈ ಹಿನ್ನೆಲೆಯಲ್ಲಿ ಈಗ ಆ್ಯಕ್ಚುಲಿ ನಡೀತಾ ಇರೋದು ಏನು? ಇವರಿಬ್ಬರು ಅಸೀಮ್ ಮುನೀರ್ ಮತ್ತು ಪಾಕಿಸ್ತಾನದ ಏರ್ ಚೀಫ್ ಮಾರ್ಷಲ್ ಅವರಿಬ್ಬರು ಕೂಡ ಅಮೆರಿಕಕ್ಕೆ ಹೋಗಿರೋದು ಯಾಕೆ? ಅಮೆರಿಕ ಆ್ಯಕ್ಚುಲಿ ಏನು ಮಾಡ್ತಾ ಇದೆ? ಯಾವ ಆಟ ಇದು? ಇದೆಲ್ಲದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಅಮೆರಿಕ ಪಾಕಿಸ್ತಾನ ಮತ್ತು ಇವೆರಡರ ಸ್ನೇಹ 2011ರ ಒಸಾಮಾ ಬಿನ್ ಲಾಡೆನ್ ಹತ್ಯೆಯ ನಂತರದಲ್ಲಿ ಸಾಕಷ್ಟು ಮುಕ್ಕಾಗಿತ್ತು. ಅಂದರೆ ಒಸಾಮಾ ಬಿನ್ ಲಾಡೆನ್ ಯಾವಾಗ ಅಮೇರಿಕಾದ ಅಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ಮಾಡಿ ಆನಂತರ ಪಾಕಿಸ್ತಾನದ ಅಬೋಟಾಬಾದ್ನಲ್ಲಿ ಸಿಕ್ಕಾಕೊಂಬಿದ್ನೋ, ಸೊ ಪಾಕಿಸ್ತಾನ ಒಸಾಮಾ ಬಿನ್ ಲಾಡೆನ್ಗೆ ಆಶ್ರಯ ಕೊಟ್ಟಿತ್ತು ಅಂತ ಯಾವಾಗ ಗೊತ್ತಾಯಿತೋ, ಸೊ ಆನಂತರದಲ್ಲಿ ಸಾಕಷ್ಟು ವರ್ಷಗಳ ಕಾಲ ಅಮೆರಿಕ ಮತ್ತು ಪಾಕಿಸ್ತಾನದ ಸ್ನೇಹ ಮುಕ್ಕಾಗಿತ್ತು. ಆನಂತರ ಮತ್ತೆ ನಿಧಾನವಾಗಿ ಸ್ವಲ್ಪ ಮಟ್ಟಿಗೆ ಚೇತರಿಸ್ಕೊಳ್ತಾ ಇದೆ ಅನ್ನುವಂಥ ಒಂದು ಪರಿಸ್ಥಿತಿ ಬಂತು ಅಫ್ಘಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಈಗೇನಾಗಿದೆ ಅಂತ ಈಗ ನೋಡಿ, ಡೊನಾಲ್ಡ್ ಟ್ರಂಪ್ ಪದೇ 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 ಹೇಳ್ಕೊತಾರೆ ನಾನೇ ಯುದ್ಧ ನಿಲ್ಲಿಸಿದ್ದು ಅಂತ. ಹಂಗೆ ಹೇಳೋ ಅಗತ್ಯ ಏನಿದೆ ಡೊನಾಲ್ಡ್ ಟ್ರಂಪ್ಗೆ? ಒಂದು, ತಾನು ಭಾರಿ ಶಾಂತಿದೂತ ಅಂತ ಹೇಳ್ಕೊಳ್ಳೋ ಅಂಥ ವಿಚಾರ ಇರಬಹುದು. ಎರಡನೇದು, ಪಾಕಿಸ್ತಾನವನ್ನು ಮೆಚ್ಚಿಸೋದಕ್ಕೆ ನೋಡಿ ನಾನು ನಿಮ್ಗೆ ಇಷ್ಟು ಸಹಾಯ ಮಾಡಿದ್ದೀನಿ ಅಂತ ಪಾಕಿಸ್ತಾನವನ್ನು ಮೆಚ್ಚಿಸೋದಕ್ಕೂ ಕೂಡ ಇರಬಹುದು ಅನ್ನುವಂಥದ್ದು. ಆದರೆ ಜೈಶಂಕರ್ ಅವರು ನಮ್ಮ ವಿದೇಶಾಂಗ ಸಚಿವರು ಅದನ್ನು ಪದೇ 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 ನೇರವಾಗಿ ಅಲ್ಲಗಳೆದಿರತಕ್ಕಂಥದ್ದು ಒಂದು ರೀತಿಯಲ್ಲಿ ಜಾಗತಿಕವಾಗಿ ಅಮೆರಿಕಕ್ಕೆ ಮುಜುಗರವನ್ನು ಉಂಟು ಮಾಡಿದೆ. ಎನಿವೆ, ಹೀಗಿರುವಾಗ ಪಾಕಿಸ್ತಾನದತ್ತ ಯಾಕೆ ಹಿಂಗೆ ಸ್ನೇಹ ಹಸ್ತ ಚಾಚ್ತಾ ಇದೆ? ಭಾರತಕ್ಕೆ ಒಂದಷ್ಟು ಇರಿಟೇಟ್ ಮಾಡೋಣ ಅಂತಾನಾ? ಅಂದರೆ ಭಾರತದ ಕೈ ಇಷ್ಟೊಂದು ಮೇಲಾಗಿ ಜಾಗತಿಕವಾಗಿ ಭಾರತ ದೊಡ್ಡ ಹೆಸರನ್ನು ಆಪರೇಷನ್ ಸಿಂಧೂರದ ಯಶಸ್ಸಿನ ಹಿನ್ನೆಲೆಯಲ್ಲಿ ಪಡ್ಕೊಳ್ತಾ ಇರೋ ಹಿನ್ನೆಲೆಯಲ್ಲಿ ಅಮೆರಿಕ ಈ ರೀತಿ ಆಟ ಆಡ್ತಾ ಇದೆಯಾ? ಅಂದರೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತೀವಿ ಅನ್ನೋ ಥರ ನಡ್ಕೊಂಡು ಭಾರತಕ್ಕೆ ಒಂದಷ್ಟು ಇರಿಟೇಟ್ ಮಾಡೋಣ, ಹೊಟ್ಟೆ ಕಿಚ್ಚು ಮಾಡೋಣ ಅನ್ನೋ ಥರದಲ್ಲಿ ಏನಾದರೂ ಇದೆಯಾ? ಸೊ ದಟ್ ನಾವು ಕೂಡ ಓಹೋ ಇಲ್ಲ ನೀವು ಜಗತ್ತಿನ ದೊಡ್ಡಣ್ಣ, ನಿಮ್ಮ ಸ್ನೇಹ ನಮಗೆ ಬೇಕು ಅಂತ ಓಡ್ ಹೋಗ್ತೀವಾ? ಆ ಥರ ಮಾಡ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆ. ಯಾಕೆ ಹಿಂಗೆ ಮಾಡ್ತಾ ಇದೆ ಅಂತ ನಾವು ಕ್ಲಿಯರ್ ಆಗಿ ನೋಡೋದಾದರೆ 1940ರ ದಶಕದಿಂದ ನಾವು ಒಮ್ಮೆ ಇತಿಹಾಸವನ್ನು ಗಮನಿಸಿದರೆ 1940ರ ದಶಕದಿಂದನೂ ಕೂಡ ಭಾರತ ಪಾಕಿಸ್ತಾನ ಈ ಸಂಬಂಧದಲ್ಲಿ ಬೈಲ್ಯಾಟ್ರಲ್ ರಿಲೇಷನ್ಶಿಪ್ಪಲ್ಲಿ ಅಮೇರಿಕ ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತಾನೆ ಬಂದಿದೆ. ಸ್ವಾತಂತ್ರ್ಯ ಬಂದು ದೇಶ ವಿಭಜನೆ ಆಯ್ತಲ್ಲ, ಆವಾಗ ಕೂಡ ಅಮೇರಿಕ ಬೆಂಬಲಿಸಿದ್ದು ಪಾಕಿಸ್ತಾನವನ್ನು, ಸಪೋರ್ಟ್ ಮಾಡಿದ್ದು ಪಾಕಿಸ್ತಾನವನ್ನು. ಮತ್ತು ಕಾಶ್ಮೀರದ ವಿಚಾರದಲ್ಲಿ ಯಾವಾಗಲೂ ಕೂಡ ಅಮೇರಿಕ ತನ್ನ ತಲೆ ಹಾಕ್ತೀನಿ ಅಂತಾನೆ ಬರುತ್ತೆ. ನಾನು ಅದನ್ನು ನಿರ್ಧಾರ ಮಾಡ್ಕೊಡ್ತೀನಿ, ನಾನು ಅದನ್ನು ಡಿಸೈಡ್ ಮಾಡ್ಕೊಡ್ತೀನಿ ಅಂತ ಬರುತ್ತೆ. ಯಾತಕ್ಕಿದೆ ಹೀಗೆಲ್ಲ? ಯಾಕೆ ಪಾಕಿಸ್ತಾನದಂತಹ ಅಷ್ಟು ದೊಡ್ಡ ಪ್ರಜಾಪ್ರಭುತ್ವ ದೇಶಕ್ಕೆ ಭಾರತದಂತಹ ಏಷ್ಯಾದ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶ ಯಾಕೆ ನಮ್ಮ ದೇಶದ ಸ್ನೇಹ ಆ್ಯಕ್ಚುಲಿ ಬೇಕಲ್ವಾ ಅಮೆರಿಕಕ್ಕೆ? ಯಾಕೆ ಪಾಕಿಸ್ತಾನದಂಥ ಒಂದು ಚಿಕ್ಕ ರಾಷ್ಟ್ರಕ್ಕೋಸ್ಕರ, ಗೊತ್ತು ಗುರಿ ಇಲ್ಲದ ನಾಯಕರುಗಳಿಗೋಸ್ಕರ ಯಾಕೆ ಹಿಂಗೆ ಮಾಡುತ್ತೆ ಅಮೆರಿಕ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಇದಕ್ಕೆ ಉತ್ತರ ಅಮೆರಿಕದ ಸೇನೆಯ ಕೋಆಪರೇಷನ್, ಅಮೆರಿಕಕ್ಕೆ ಪಾಕಿಸ್ತಾನದ ಸೇನೆಯ ಕೋಆಪರೇಷನ್ ಬೇಕು ಮತ್ತು ಜಿಯೋ ಪೊಲಿಟಿಕಲ್ ಸಿಚುವೇಶನ್ ಏನಿದೆಯಲ್ಲ ಅದು ಅಮೇರಿಕಕ್ಕೆ ಹೇಗಿದೆ ಅನ್ನೋದರಲ್ಲಿ ಇದೆ. ಸೊ ನೋಡ್ತಾ ಹೋಗೋಣ ಹಾಗಾದರೆ ಯಾಕೆ ಹಿಂಗೆ ಮಾಡುತ್ತೆ ಅಮೆರಿಕ ಅಂತ. ಸೊ ಆಸಿಮ್ ಮುನೀರ್ ಈಗೇನಾಗಿದೆ ಪಾಕಿಸ್ತಾನದಲ್ಲಿ ಅಂತಂದರೆ, ಆಸಿಮ್ ಮುನೀರ್ ಪರ ಮತ್ತು ಆಸಿಮ್ ಮುನೀರ್ ವಿರುದ್ಧ, ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಪರ ಮತ್ತು ವಿರುದ್ಧ ಅಂತ ಜನಾಕ್ರೋಶ ಭುಗಿಲೆದ್ದಿದೆ. ಇಡೀ ಪಾಕಿಸ್ತಾನ ಈ ವಿಚಾರದಲ್ಲಿ ಹೋಳಾಗಿದೆ. ಅಂದರೆ ಆ ಥರದ ಎರಡು ತದ್ವಿರುದ್ಧದ ಅಭಿಪ್ರಾಯಗಳು, ಜನಾಭಿಪ್ರಾಯಗಳು ಮೂಡ್ತಾ ಇದ್ದಾವೆ.
ಸೊ ಅಮೆರಿಕ ಏನು ಮಾಡ್ತು ಅಂತಂದರೆ ಇಂಥ ಸಂದರ್ಭದಲ್ಲಿ ಆಪರೇಷನ್ ಸಿಂಧೂರದ ವಿಚಾರದಲ್ಲಿ ಅದರ ಸೋಲಿನ ಕುರಿತಾಗಿ ಒಂದಷ್ಟು ಮಟ್ಟಿಗೆ ತನ್ನಂತಾನು ಎಷ್ಟೇ ಅಸೀಂ ಮುನೀರ್ ಕೊಚ್ಕೊಂಡ್ರೂ ಕೂಡ ಪಾಕಿಸ್ತಾನದ ಏರ್ ಚೀಫ್ ಮಾರ್ಷಲ್ ಅದನ್ನು ಸಂಪೂರ್ಣವಾಗಿ ಒಪ್ಪಲಿಲ್ಲ. ಒಂದಷ್ಟು ಜನರಲ್ಲಿ ಆತಂಕ ಕೂಡ ಇತ್ತು, ಮತ್ತೆ ಭಾರತ ದಾಳಿ ಮಾಡಿದ್ರೆ ಏನು ಕತೆ, ಏರ್ ಡಿಫೆನ್ಸ್ ಸಿಸ್ಟಮೇ ನಮ್ಮದು ಕಿತ್ತು ಬಿದ್ದೋಗಿದೆ, ಮತ್ತೇನು ಕತೆ ಅಂತ. ಹಾಗಾಗಿ ಜನಾಕ್ರೋಶ ಇದೆ. ಇಂಥ ಸಂದರ್ಭದಲ್ಲಿ ಮೊನ್ನೆ ಇಸ್ರೇಲ್ ಇರಾನ್ ಅಟ್ಯಾಕ್ ಆಗೋಕ್ಕೂ ಮುಂಚೆ ಆಸೀಂ ಮುನೀರ್ನನ್ನು ಪೆಂಟಗನ್ಗೆ ಕರೆಸ್ಕೊಳ್ಳುತ್ತೆ ಅಮೆರಿಕ ಬೇರೆ ಒಂದು ನೆಪದಲ್ಲಿ. ಆಸೀಂ ಮುನೀರ್ ಬಂದು ಹೋದ ನಂತರ ಮತ್ತೆ ಈಗ ಪಾಕಿಸ್ತಾನದ ಏರ್ ಚೀಫ್ ಮಾರ್ಷಲನ್ನು ಕೂಡ ಪೆಂಟಗನ್ಗೆ ಕರೆಸ್ಕೊಳ್ಳುತ್ತೆ, ಒಂದು ಬೇರೆ ಚರ್ಚೆಯ ಹೆಸರಿನಲ್ಲಿ, ಬೇರೆ ಇನ್ನೇನೋ ಹೆಸರಿನಲ್ಲಿ ಕರೆಸ್ಕೊಳ್ಳುತ್ತೆ. ಏನು ಮಾಡುತ್ತೆ ಹಾಗಾದ್ರೆ, ಕರೆಸ್ಕೊಂಡು ಏನು ಮಾಡ್ತಾರೆ ಇವರು ಅಂತ ನೋಡಿ. ನಾವು ಮೇಲ್ನೋಟಕ್ಕೆ ಅನಿಸುತ್ತೆ ಪಾಕಿಸ್ತಾನ ಅಮೆರಿಕಾದ ಸ್ನೇಹ ಬಯಸಿ ಹೋಗಿದೆ ಅಂತ. ಇಲ್ಲ, ಆ್ಯಕ್ಚುಲಿ ಅಲ್ಲಿ ಬಹುಶಃ ಅಮೇರಿಕ ಇವರಿಬ್ಬರನ್ನ ಕರೆಸ್ಕೊಂಡಿದೆ, ಬುಲಾವ್ ಕೊಟ್ಟು ಕರೆಸ್ಕೊಂಡಿದೆ, ಬನ್ನಿ ನೀವು ಬರ್ಬೇಕು ನೀವು ಅಷ್ಟೇ ಅಂತ. ಯಾಕೆ ಕರೆಸ್ಕೊಳ್ಳುತ್ತೆ, ಏನಾಗಬೇಕಾಗಿದೆ ಹಾಗಾದರೆ? ಸೊ ತನ್ನ ಕಂಟ್ರೋಲಲ್ಲಿ ಇವರಿಬ್ಬರನ್ನ ಇಟ್ಕೊಳ್ಳೋದಕ್ಕೆ ಅಮೇರಿಕ ನೋಡ್ತಾ ಇದೆಯಾ? ಯಾಕಂತಂದರೆ ಎನಿ ಮೊಮೆಂಟ್ ಪಾಕಿಸ್ತಾನದಲ್ಲಿ ದಂಗೆ ಆಗಬಹುದು, ಎನಿ ಮೊಮೆಂಟ್ ಇವರಿಬ್ಬರಲ್ಲಿ ಒಬ್ಬ ಪಾಕಿಸ್ತಾನದ ಅಧ್ಯಕ್ಷ ಆಗಬಹುದು, ಅಸೀಂ ಮುನೀರ್ ಆಗ್ಬೋದು ಅಥವಾ ಏರ್ ಚೀಫ್ ಮಾರ್ಷಲ್ ಆಗಬಹುದು ಅನ್ನೋ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ಇದೆ. ಪಾಕಿಸ್ತಾನದಲ್ಲಿ ಹೆಚ್ಚಿನ ವಿಚಾರಗಳನ್ನು ಸೇನೆ ಕಂಟ್ರೋಲ್ ಮಾಡುತ್ತೆ, ರಾಜಕೀಯ ನಾಯಕರನ್ನು ಕೂಡ ಸೇನೆಯೇ ಕಂಟ್ರೋಲ್ ಮಾಡೋದು, ಹಾಗಿದೆ ಪರಿಸ್ಥಿತಿ. ಸೊ ಹಾಗಾಗಿ ಇವರಿಬ್ಬರಲ್ಲಿ ಒಬ್ಬರು ಮುಂದೆ ಪಾಕಿಸ್ತಾನದ ಚುಕ್ಕಾಣಿ ಹಿಡಿಬಹುದು ಅಂತ ಇವರಿಬ್ಬರನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಅಮೆರಿಕ ಕರೆಸಿದ್ಯಾ? ಸೊ ಇವರಿಬ್ಬರ ನಡುವೆ ಕೂಡ ಇಬ್ಬರನ್ನೂ ಕರೆದಿದೆ ಅಂದರೆ ಇವರಿಬ್ಬರ ನಡುವೆ ಎಷ್ಟು ವೈಮನಸ್ಯ ಇದೆ ಅನ್ನುವಂಥದ್ದು ಕ್ಲಿಯರ್ ಆಗಿ ಗೊತ್ತಾಗತ್ತೆ. 2 ಪವರ್ ಪಾಯಿಂಟ್ಸ್ ಇದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇನ್ನು ಅಮೇರಿಕ ಒಂದಷ್ಟು ಲಿಸ್ಟ್ ಕೊಟ್ಟಿರುತ್ತೆ, ಯಾರನ್ನ ಕರೆಸಿದ್ರು ಕೂಡ, ಅಸೀಂ ಮುನೀರ್ ಇರ್ಬೋದು ಅಥವಾ ಈ ಏರ್ ಚೀಫ್ ಮಾರ್ಷಲ್ ಇರ್ಬೋದು, ಯಾರನ್ನೇ ಕರೆಸಿದ್ರು ಕೂಡ ಇವರಿಬ್ಬರಿಗೂ ಕೂಡ ನಿಮ್ಮನ್ನು ಕರೆಸಿರೋದು ಯಾಕಂದರೆ ನೋಡಿ ನಮಗೆ ಇಂತಿಂತ ಕೆಲಸಗಳು ಆಗಬೇಕಾಗಿದೆ ಅಂತ ಒಂದು ಲಿಸ್ಟ್ ಕೊಡುತ್ತೆ. ಏನೇನಿರುತ್ತೆ ಆ ಲಿಸ್ಟಲ್ಲಿ ಅಂತ ನೋಡೋದಾದರೆ, ಅಮೆರಿಕಕ್ಕೆ ಡಿಫೆನ್ಸ್ ಕೋಆಪ್ರೇಷನ್ ಬೇಕಾಗತ್ತೆ. ಮೊನ್ನೆ ನೀವು ನೋಡ್ಬೋದು ಇರಾನ್ ಮೇಲೆ ನಡೆಸಿದ ದಾಳಿಯ ಸಂದರ್ಭದಲ್ಲಿ ಪಾಕಿಸ್ತಾನದ ವಾಯು ಪ್ರದೇಶವನ್ನು ಬಳಸ್ಕೊಂಡ್ರು, ಪಾಕಿಸ್ತಾನದ ಡಿಫೆನ್ಸ್ ಕೋಆಪ್ರೇಷನ್ ಬೇಕಾಯಿತು. ಸೊ ಹಾಗಾಗಿ ತನಗೆ ಸೇನಾ ನೆಲೆಗಳನ್ನು ಹಾಕೋದಕ್ಕೆ ಜಾಗ ಕೊಡಬೇಕಾಗತ್ತೆ ಅಂತ ಅಮೆರಿಕ ಲಿಸ್ಟ್ ಕೊಡುತ್ತೆ. ಜೊತೆಗೆ ಇನ್ನು ಅಫ್ಘಾನಿಸ್ತಾನ ಮತ್ತು ಇರಾನ್ಗೆ ಸಂಬಂಧಪಟ್ಟಂತೆ ತಾನು ಯಾವುದೇ ಕಾರ್ಯಾಚರಣೆ ಕೈಗೊಳ್ಳೋದಾದ್ರೂ ಕೂಡ ಪಾಕಿಸ್ತಾನದ ಸಹಕಾರ ಬೇಕು ಅಂತ ಲಿಸ್ಟ್ ಕೊಡುತ್ತೆ. ಇನ್ನು ಪಾಕಿಸ್ತಾನದ 3 ಏರ್ಬೇಸ್ಗಳು, ಈ ಹಿಂದೆ ನಾವೇನು ಭಾರತ ಸರ್ವನಾಶ ಮಾಡಿದಂತಹ ನೂರ್ಖಾನ್ ಏರ್ಬೇಸ್ ಇದೆ, ಇದನ್ನು ಕೂಡ ಅಮೆರಿಕ ಉಪಯೋಗಿಸ್ತಾ ಇತ್ತು. ಸೊ ನಿಮ್ಮ ಏರ್ಬೇಸ್ಗಳನ್ನು ನಾವು ಉಪಯೋಗಿಸೋದಕ್ಕೆ ನೀವು ಬಿಡಬೇಕು ಅಂತ. ಯಾಕಂದ್ರೆ ದೊಡ್ಡಣ್ಣ ಹೇಳಿದ ಮೇಲೆ ಕೇಳಲೇಬೇಕು, ಹಾಗೆ ಪರಿಸ್ಥಿತಿ, ಗ್ರಾಂಟ್ಸ್ ಕೊಟ್ಟಿರುತ್ತೆ, ಬೇರೆ ಇನ್ನೇನೋ ಕೊಟ್ಟಿರುತ್ತೆ, ಸೊ ಕೇಳಲೇಬೇಕಾಗತ್ತೆ. ಆಮೇಲೆ ಸಮುದ್ರ ಮಾರ್ಗ ಬೇಕು, ಬೇರೆ ಬೇರೆ ಕಾರಣಗಳಿಗಾಗಿ. ರೂಟ್ ಇದೆಯಲ್ಲ, ಅದು ಗ್ರೌಂಡ್ ಆಪರೇಷನ್ ಮಾಡೋದಾದರೆ ಭೂಮಾರ್ಗ, ಏನೋ ಸಮುದ್ರದಲ್ಲಿ ಆಪರೇಷನ್ ಮಾಡೋದಾದರೆ ಜಲಮಾರ್ಗ, ಎರಡೂ ಕೂಡ ಬೇಕು ಅಂತ ಅಮೆರಿಕ ಕೇಳಿರುತ್ತೆ. ಸೊ ಸಮುದ್ರದ ಮುಖಾಂತರ ಸಂಚರಿಸೋದಾದರೆ ಅಥವಾ ಇನ್ನು ಇರಾನ್ ಒಳಗೆ ಇನ್ನೇನಾದರೂ ನಡೆಯುತ್ತೆ ಅಂತಾದರೆ ಅಲ್ಲಿ ನಿಮ್ಮ ಗುಪ್ತಚರರ ಮುಖಾಂತರ ನಮಗೆ ಮಾಹಿತಿ ತರಿಸ್ಕೊಡಿ ಅಂತ ಅಮೆರಿಕ ಕೇಳಬಹುದು. ಹೀಗೆ ಸಾಕಷ್ಟು ಇದು ಬೇಕು ಅದು ಬೇಕು ಅಂತ ತನಗೇನೇನು ಆಗಬೇಕೋ ಅದಕ್ಕೆ ಪಾಕಿಸ್ತಾನವನ್ನು ಬಳಸಿಕೊಳ್ಳೋದಕ್ಕೆ ಈ ನಾಯಕರನ್ನು ಅಮೆರಿಕ ಕರೆದಿರಬಹುದು ಅನ್ನುವಂಥದ್ದು ಹಿಂದಿನಿಂದನೂ ಕೂಡ ಅಮೆರಿಕದ ನಡವಳಿಕೆಯನ್ನು ಗಮನಿಸ್ತಾ ಬಂದಂಥ ತಜ್ಞರುಗಳು ಹೇಳುವಂಥ ಮಾತು. ಸೊ ಈ 3 ವಿಚಾರಗಳಿಗಾಗಿ ಕಳೆದ 10 ವರ್ಷದಿಂದ ಯಾವತ್ತೂ ಪಾಕಿಸ್ತಾನದ ಅಧಿಕಾರಿಗಳನ್ನಾಗಲಿ ಅಥವಾ ಮುಖ್ಯಸ್ಥರನ್ನಾಗಲಿ ಕರೆದಿರದ ಪೆಂಟಗನ್ ಈಗ ಇವರಿಬ್ಬರನ್ನು ಕರೆದು ಮಾತಾಡತ್ತೆ. ಸೊ ಅದರಲ್ಲಿ ಪಾಕಿಸ್ತಾನದ ಪರಿಸ್ಥಿತಿ ಏನಿದೆ ಹಾಗಾದರೆ? ಕರೆದ ತಕ್ಷಣ ಹೋಗಲೇಬೇಕು, ಹಾಗಿದೆ ಪರಿಸ್ಥಿತಿ. ಆಪರೇಷನ್ ಸಿಂಧೂರದಲ್ಲಿ ಚೀನಾ ಕೊಟ್ಟ ಶಸ್ತ್ರಾಸ್ತ್ರಗಳು ಸಂಪೂರ್ಣ ಟುಸ್ಪಟಾಕಿ ಆದವು. ಇವರ ಏರ್ ಡಿಫೆನ್ಸ್ ಸಿಸ್ಟಮ್ ಏನು ಚೀನಾ ಕೊಟ್ಟಿತ್ತು ಅದು ಸಂಪೂರ್ಣ ಕುಸಿದು ಬಿತ್ತು. ಈಗ ಮತ್ತೆ ಭಾರತ ಇನ್ನೇನಾದರೂ ಅಟ್ಯಾಕ್ ಮಾಡಿದರೆ ತಮ್ಮ ಹತ್ರ ಏನೂ ಇಲ್ಲ ಅನ್ನೋ ಪರಿಸ್ಥಿತಿ. ಸೊ ಈ ಎಲ್ಲ ದೃಷ್ಟಿಕೋನದಿಂದನೂ ಕೂಡ ಒಪ್ಕೊಳ್ಳೇಬೇಕಾಗತ್ತೆ, ಹಾಗಿದೆ. ಅಮೆರಿಕದ ಮೊರೆ ಹೋಗೋದು ಪಾಕಿಸ್ತಾನಕ್ಕೆ ಅನಿವಾರ್ಯ ಆಗಿಬಿಟ್ಟಿದೆ. ಅಸೀಂ ಮುನೀರ್ಗೆ ಈಗ ಇನ್ಸೆಕ್ಯೂರಿಟಿ ಆಗಿರುತ್ತೆ, ಏರ್ ಚೀಫ್ ಮಾರ್ಷಲ್ನು ಕರೆದು ಮಾತಾಡಿರೋದ್ರಿಂದ ಏರ್ ಚೀಫ್ ಮಾರ್ಷಲ್ಗೂ ಕೂಡ ಅಂದರೆ ನನ್ನನ್ನೇ ಸಪೋರ್ಟ್ ಮಾಡಲಿ ಅನ್ನೋ ಥರನೂ ಇರುತ್ತೆ. ಹಾಗಾಗಿ ಏನು ಬೇಕಾದರೂ ಮಾಡೋಕ್ಕೆ, ಅಂದರೆ ಹೇಗೆ ಮನುಷ್ಯರನ್ನು, ದೇಶಗಳ ಮುಖ್ಯಸ್ಥರನ್ನು, ಪುಟ್ಟ ದೇಶಗಳನ್ನು ಅಮೆರಿಕ ಉಪಯೋಗಿಸ್ಕೊಳ್ಳುತ್ತೆ ಅಂತ ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ. ಇದನ್ನು ಮಾಡೋದ್ರಿಂದ ಭಾರತಕ್ಕೆ ಏನೂ ಆತಂಕ ಇಲ್ಲ. ಆ್ಯಕ್ಚುಲಿ ಭಾರತಕ್ಕೆ ಇದರಿಂದ ಏನಾದರೂ ಆತಂಕ ಇದೆಯಾ, ಅಮೆರಿಕ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿಬಿಡತ್ತಾ ಅಂತೆಲ್ಲ ಸಾಕಷ್ಟು ವಿಶ್ಲೇಷಣೆಗಳು ಕೇಳಿಬರ್ತಾ ಇದ್ವು. ಖಂಡಿತ ಇಲ್ಲ. ಯಾಕಂತಂದರೆ ಭಾರತ ಮತ್ತು ಅಮೆರಿಕ ಸ್ಟ್ರಾಟಜಿಕ್ ಪಾರ್ಟ್ನರ್ಸ್. ಹಾಗಾಗಿ ಈ ಥರ ಸಣ್ಣ ಪುಟ್ಟ ನಡವಳಿಕೆಗಳಿಂದ ಅಮೆರಿಕ ತನ್ನ ಬೆಳೆ ಬೇಯಿಸ್ಕೊಳ್ತಾ ಇದೆಯೇ ಹೊರತು ಇದರಿಂದ ನಥಿಂಗ್ ಎಗನೆಸ್ಟ್ ಇಂಡಿಯಾ, ಭಾರತದ ವಿರುದ್ಧವಾದಂಥ ವಿಚಾರ ಇದು ಮೇಲ್ನೋಟಕ್ಕಂತೂ ಅಲ್ಲ ಅಂತ ಕಾಣ್ತಾ ಇದೆ. ಪಾಕಿಸ್ತಾನವನ್ನು ಬಳಸ್ಕೊಳ್ತಾ ಇದೆ, ತನ್ನ
ರಾಜನೀತಿಗೆ, ತನ್ನ ಜಿಯೋಪೊಲಿಟಿಕ್ಸ್ಗೆ ಬೇಕಾದ ಹಾಗೆ ಪಾಕಿಸ್ತಾನವನ್ನು ಸಮಯ ಹೇಗೂ ಪಾಕಿಸ್ತಾನ ಒಂದು ರೀತಿಯಲ್ಲಿ ಡೌನ್ ಆಗಿದೆ, ಈ ಸಮಯ ನೋಡಿ ಪಾಕಿಸ್ತಾನವನ್ನು ಚೆನ್ನಾಗಿ ಬಳಸ್ಕೊಳ್ತಾ ಇದೆ ಅಂತ. ನೀವು ಅಮೆರಿಕದ ರಾಷ್ಟ್ರೀಯ ನೀತಿಯನ್ನು ನೋಡೋದಾದರೆ, ಡಿಫೆನ್ಸ್ ಪಾಲಿಸಿಯನ್ನು ಕೂಡ ನೋಡೋದಾದರೆ, ಅದು ಭಾರತದ ವಿರುದ್ಧ ಇಲ್ಲ ಯಾವುದೇ ಕಾರಣಕ್ಕೂ. ಅದಿರೋದು ರಷ್ಯಾ, ಚೀನಾ, ಇರಾನ್ ಮತ್ತು ಉತ್ತರ ಕೊರಿಯಾ ವಿರುದ್ಧ. ಈ 4 ದೇಶಗಳ ವಿರುದ್ಧ ಮಾತ್ರ ಅಮೆರಿಕ ತನ್ನ ನೀತಿಗಳನ್ನು ರೂಪಿಸ್ತಾ ಇರುತ್ತೆ. ಹಾಗಾಗಿ ಭಾರತದ ವಿರುದ್ಧ ದ್ವೇಷ ಇಲ್ಲ ಅದಕ್ಕೆ. ಇನ್ನೊಂದು ಶಸ್ತ್ರಾಸ್ತ್ರ ಕೊಡ್ಬೋದು, ಡಿಫೆನ್ಸ್ ಸಿಸ್ಟಮ್ ಕೊಡ್ಬೋದು, ಮತ್ತೊಂದು ಕೊಡ್ಬೋದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇ ಕೊಟ್ಟರೂ ಕೂಡ ಅಮೆರಿಕದ ಹೇಗೆ ಅಂತಂದರೆ, ಒಂದು ಸುದ್ದಿಯ ಪ್ರಕಾರ, ಇದು ಎಷ್ಟರ ಮಟ್ಟಿಗೆ ನಂಬಲಾರ್ಹ ಗೊತ್ತಿಲ್ಲ, ಆದರೆ ಒಂದು ಸುದ್ದಿಯ ಪ್ರಕಾರ ಅಮೆರಿಕ ಯಾವುದೇ ಬಗೆಯ ಶಸ್ತ್ರಾಸ್ತ್ರಗಳನ್ನಾಗಲಿ ಅಥವಾ ಉಪಕರಣಗಳನ್ನಾಗಲಿ ಅಥವಾ ವಿಮಾನಗಳನ್ನು, ಏರ್ಕ್ರಾಫ್ಟ್ಗಳನ್ನಾಗಲಿ ಕೊಟ್ಟರೆ ಅದರಲ್ಲಿ ಒಂದು ಕಿಲ್ ಬಟನ್ ಇರುತ್ತೆ ಅಂತ ಹೇಳ್ತಾರೆ. ಗೊತ್ತಿಲ್ಲ ಇದು ಎಷ್ಟು ಮಟ್ಟಿಗೆ ನಿಜ ಅಂತ. ಆ ಕಿಲ್ ಬಟನ್ ಏನು ಮಾಡುತ್ತೆ ಅಂದರೆ, ಮಾರಾಟ ಮಾಡಿ ಆದ ಮೇಲೂ ಕೂಡ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್, ಯಾವುದೇ ಸಂದರ್ಭದಲ್ಲಿ ಅಮೆರಿಕ ಬಳಸಿದರೆ ಆ ಬಟನ್ ಮುಖಾಂತರ ಆ ಉಪಕರಣವನ್ನು ಅಥವಾ ಏರ್ಕ್ರಾಫ್ಟನ್ನು ಅಥವಾ ಶಸ್ತ್ರಾಸ್ತ್ರವನ್ನು ನಿಷ್ಕ್ರಿಯಗೊಳಿಸಬಹುದು ಅಂತ, ಕೆಲಸ ಮಾಡದೇ ಇರೋ ಹಾಗೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ನಾವು F-35 ತಗೊಳ್ಳಿಲ್ಲ ಅಮೆರಿಕಾದಿಂದ ಅನ್ನುವಂಥ ಮಾತು ಕೂಡ ಇದೆ. ಹಾಗಾಗಿ ನಾವು ರಫೇಲ್ ಮೊರೆ ಹೋದ್ವಿ ಅನ್ನುವಂಥ ಮಾತು ಕೂಡ ಇದೆ. ಸೊ ಇದೇನಾಗತ್ತೆ, ಪಾಕಿಸ್ತಾನಕ್ಕೆ ಯಾವುದೇ ಶಸ್ತ್ರಾಸ್ತ್ರ ಕೊಡುವಾಗ ಇನ್ನೊಂದು ದೇಶದ ವಿರುದ್ಧ ಬಳಸೋದಕ್ಕೆ ಅಂತ ಖಂಡಿತವಾಗ್ಲೂ ಅಮೆರಿಕ ಕೊಡೋ ಚಾನ್ಸಸ್ ತುಂಬ ಕಡಿಮೆ. ಭಯೋತ್ಪಾದನೆಯ ವಿರುದ್ಧ ಅನ್ನುವಂಥ ಒಂದು ಡೀಲ್ ಅಡಿಯಲ್ಲಿ ಕೊಡಬಹುದು, ನಿಮ್ಮನ್ನು ನೀವು ಆತ್ಮರಕ್ಷಣೆಗೆ ಅಂತ ಕೊಡಬಹುದು, ಇನ್ನೊಬ್ಬರ ಮೇಲೆ ದಾಳಿಗೆ ಅಂತ ಅದೇನಾದರೂ ಮಾಡಕ್ಕೆ ಹೊರಟ್ರೆ ಅದು ಕೆಲಸ ಮಾಡದ ಹಾಗೆ ಮಾಡಬಹುದು ಅನ್ನುವಂಥ ಮಾತುಗಳಿದ್ದಾವೆ. ನಿಯಮಗಳನ್ನು ಕೂಡ ಹಾಕುತ್ತೆ, ಇವ್ರ ಮೇಲೆ ಉಪಯೋಗಿಸೋ ಹಾಗಿಲ್ಲ, ಅವ್ರ ಮೇಲೆ ಉಪಯೋಗಿಸೋ ಹಾಗಿಲ್ಲ ಅಂತೆಲ್ಲ ನಿಯಮಗಳನ್ನು ಹಾಕುತ್ತೆ ಅಮೆರಿಕ ಅಂತ. ಸೊ ಈಗ ಒಟ್ಟಿನಲ್ಲಿ ಅಸೀಮ್ ಮುನೀರ್ ವಿರುದ್ಧ ಪಾಕಿಸ್ತಾನದಲ್ಲಿ ಒಳಗೊಳಗೆ ಜನಾಕ್ರೋಶ ಕುದೀತಾ ಇದೆ. ಇರಾನ್ ವಿಚಾರದಲ್ಲಿ ಇರಾನ್ ವಿರುದ್ಧ ನಿಂತ ಮತ್ತು ತನ್ನ ದೇಶವನ್ನು ಅಮೆರಿಕಕ್ಕೆ ಮಾರ್ಬಿಟ್ಟ ಅಂತ ಬಹಳ ದೊಡ್ಡ ಆಕ್ರೋಶ ಕುದೀತಾ ಇದೆ. ಇದು ಇವತ್ತು ಪಾಕಿಸ್ತಾನದ ಪರಿಸ್ಥಿತಿ. ಒಂದು ಕಡೆ ಜನರಿಗೆ ನೀರಿಲ್ಲ, ಮತ್ತೊಂದು ಕಡೆ ಕತ್ತೆ ಮಾರಾಟ ಬಿಟ್ಟರೆ ಅವ್ರಿಗೆ ಆದಾಯ ಇಲ್ಲ ಬೇರೆ, ಅಂಥ ಪರಿಸ್ಥಿತಿ. ಮತ್ತೊಂದು ಕಡೆ ಯುದ್ಧದಿಂದ ಪೀಡಿತವಾಗಿರ್ತಕ್ಕಂಥ ನೆಲ, ಮತ್ತೊಂದು ಕಡೆ ತಲಾದಾಯ ಕುಸಿತಾ ಇದೆ, ಅಭಿವೃದ್ಧಿ ಇಲ್ಲವೇ ಇಲ್ಲ. ಇನ್ನೊಂದು ಕಡೆ ಈ ರೀತಿ ಮಿಲಿಟರಿ ನಾಯಕರುಗಳು ಅಮೆರಿಕಾದ ನಾಯಿ ಮರಿಗಳ ಹಾಗೆ ಅಮೆರಿಕಾದ ಬಾಲ ಹಿಡ್ಕೊಂಡು ಹೋಗುವಂಥ ಪರಿಸ್ಥಿತಿ. ರಾಜಕೀಯ ನಾಯಕರ ಪರಿಸ್ಥಿತಿ ಏನು ಅಂತ ನೋಡೋದಾದರೆ ಅವ್ರಿಗೆ ಕ್ಲಾರಿಟಿನೇ ಇಲ್ಲ. ಒಂದು, ತುಂಬ ಪವರ್ ಇಲ್ಲ ಅವ್ರಿಗೆ. ಎರಡನೇದಾಗಿ ಕ್ಲಾರಿಟಿನೇ ಇಲ್ಲ. ಅವ್ರಿಗೆ ಜನಬೆಂಬಲ ಬೇಕು ಅಂದ ತಕ್ಷಣ ಅವರು ಅಲ್ಲಿ ಭಾರತದ ವಿರುದ್ಧ ಜೋರಾಗಿ ಆಕ್ರೋಶಿತರಾಗಿ ಮಾತನಾಡ್ಬಿಡ್ತಾರೆ, ಅಗ್ರೆಸಿವ್ ಆಗಿ ಮಾತನಾಡ್ಬಿಡ್ತಾರೆ. ಆದರೆ ಮುಂದೇನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಉದಾಹರಣೆಗೆ ನೋಡಿ, ಬಿಲಾವಲ್ ಭುಟ್ಟೋ ಇಲ್ಲ ರಕ್ತ ಹರಿಬೇಕು ಇಲ್ಲ ನೀರು ಹರಿಬೇಕು ಅಂತ ಭಾರತದ ವಿರುದ್ಧ ಗುಡುಗಿದ ಬಿಲಾವಲ್ ಭುಟ್ಟೋ ಈಗ ಮಾತಾಡ್ತಾ ಇರೋದು ಏನಪ್ಪ ಅಂತಂದರೆ, ಭಯೋತ್ಪಾದನೆಯ ವಿರುದ್ಧ ಭಾರತ ಮತ್ತು ಪಾಕಿಸ್ತಾನ ಇಬ್ಬರು ಜಂಟಿಯಾಗಿ ಕೆಲಸ ಮಾಡಬೇಕು ಅಂತ ಮಾತಾಡ್ತಾನೆ. ತಲೆ ಇಲ್ಲ ಬುಡ ಇಲ್ಲ, ಜಂಟಿಯಾಗಿ ಹೆಂಗೆ ಕೆಲಸ ಮಾಡೋಕ್ಕಾಗತ್ತೆ? ಭಾರತದ ವಿರುದ್ಧ ಮೊನ್ನೆಯಷ್ಟೇ ಆಪರೇಷನ್ ಸಿಂಧೂರ ಯುದ್ಧ ಪರಿಸ್ಥಿತಿಯನ್ನು ಉಂಟು ಮಾಡಿದ ಪಾಕಿಸ್ತಾನ ಅದ್ರ ಜೊತೆ ಭಾರತ ಕೈ ಜೋಡ್ಸೋಕ್ಕಾಗತ್ತಾ? ನಾವು ಈಕ್ವಲ್ ಟರ್ಮ್ಸಲ್ಲಿ ಇದ್ದೀವ, ಈಕ್ವಲ್ ಗ್ರೌಂಡ್ಸಲ್ಲಿ ಇದ್ದೀವ ನಾವು. ಹಾಗಾಗಿ ಅವ್ರಿಗೆ ತಲೆ ಇಲ್ಲ ಬುಡ ಇಲ್ಲ, ಏನೇನೋ ಒಂದು ಮಾತಾಡ್ತಾರೆ. ಒಟ್ಟಲ್ಲಿ ಪರಿಸ್ಥಿತಿ ಏನು ಅಂತ ಕೂಡ ಅರ್ಥ ಮಾಡ್ಕೊಳ್ಳೋ ಸನ್ನಿವೇಶ ಇಲ್ಲ. ಹಾಗೆ ಒಟ್ಟಿನಲ್ಲಿ ರಾಜಕೀಯ ಅಸ್ಥಿರತೆ ಮತ್ತು ಈ ಎಲ್ಲ ಬಗೆಯ ಅಸ್ಥಿರತೆಗಳ ನಡುವೆ ಪಾಕಿಸ್ತಾನದಂಥ ದೇಶಕ್ಕೆ ಭವಿಷ್ಯ ಇದೆಯಾ ಅನ್ನೋ ಪ್ರಶ್ನೆ. ಯಾಕಂತಂದರೆ ಒಂದು ಕಡೆ ಅಸೀಮ್ ಮುನೀರ್ ಹೋಗಿ ಅಮೆರಿಕಕ್ಕೆ ನೀವು ಬೇಕಾದಂಗೆ ಉಪಯೋಗಿಸ್ಕೊಳ್ಳಿ ಅಂತ ಜಾಗ ಕೊಡುವಂಥದ್ದು, ಮತ್ತೊಂದು ಕಡೆ ಭಯೋತ್ಪಾದನೆಯ ವಿರುದ್ಧ ನಾವು ಹೋರಾಟ ಮಾಡಬೇಕು ಅಂತ ಬಿಲಾವಲ್ ಭುಟ್ಟೋ ಹೇಳೋ ಅಂಥದ್ದು, ಮತ್ತೊಂದು ಕಡೆ ಜಗತ್ತಿನಾದ್ಯಂತ ಇವ್ರು ನಿಯೋಗ ಕಳಿಸ್ತಾರೆ ನಮ್ಮಲ್ಲಿ ಭಯೋತ್ಪಾದನೆ ಇಲ್ಲವೇ ಇಲ್ಲ ಅಂತ, ಮತ್ತೊಂದು ಕಡೆ ಅಮೆರಿಕ ಹೇಳುತ್ತೆ ಯಾವ ಕಾರಣಕ್ಕೂ ನೀವು ಭಯೋತ್ಪಾದನಾ ಚಟುವಟಿಕೆಗಳನ್ನು ಮಾಡಬಾರ್ದು ಅಂತ. ಇನ್ನೊಂದು ಕಡೆ ಇವರು ಮತ್ತೆ ಭಾರತ ನಾಶ ಮಾಡಿದ್ದಂತಹ ಭಯೋತ್ಪಾದಕ ಶಿಬಿರಗಳನ್ನು ಪುನರ್ನಿರ್ಮಾಣ ಮಾಡೋದಕ್ಕೆ ಸೇನೆಯೇ ಸಹಾಯ ಮಾಡ್ತಾ ಇದೆ ಅಂತ. IMF ದುಡ್ಡು ಕೊಟ್ಟಿರೋದು ಹಾಗೇ ಇದೆ. ಏನು ಪಾಕಿಸ್ತಾನದ ಪರಿಸ್ಥಿತಿ? ಆ್ಯಕ್ಚುಲಿ ಪಾಕಿಸ್ತಾನದಲ್ಲಿ ಭಯೋತ್ಪಾದನೆಗೆ ಯಾರು ಸಪೋರ್ಟ್ ಮಾಡ್ತಿದ್ದಾರೆ? ಹಲವು ದಶಕಗಳಿಂದ ಈ ಹಿಂದೂ ಕೂಡ ಒಸಾಮಾ ಬಿನ್ ಲಾಡೆನ್ ಕಥೆ ಆಗೋದಕ್ಕಿಂತ ಮುಂಚೆ ಯಾರು ಸಪೋರ್ಟ್ ಮಾಡ್ತಾಯಿದ್ರು? ಭಯೋತ್ಪಾದನೆಗೆ ಎಲ್ಲಿಂದ ಹಣ ಬರ್ತಾಯಿತ್ತು? ನಮಗೆ ನೆಟ್ಟಲ್ಲಿ ಸರ್ಚ್ ಮಾಡಿದ್ರೆ ಇದಕ್ಕೆಲ್ಲ ಉತ್ತರ ಸಿಗತ್ತೆ. ಅದೇನೂ ದೊಡ್ಡ ಸೀಕ್ರೆಟಾಗಿ ಉಳಿದಿಲ್ಲ ಇವತ್ತಿಗೆ. ಸೊ ಈ ದೇಶಕ್ಕೆ, ಪಾಕಿಸ್ತಾನ ಅನ್ನುವಂಥ ಒಂದು ದೇಶಕ್ಕೆ ಏನಾದರೂ ಭವಿಷ್ಯ ಇದೆಯಾ? ಈ ಪ್ರಶ್ನೆಯೊಂದಿಗೆ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ ವೀಕ್ಷಕರೇ.